ನಮಗೂ ನಿಮಗೆ ಗೊತ್ತದ ಈ ಒಂದು ಮೋದಿಯವರ ಆಡಳಿತದಲ್ಲಿ ಅನೇಕ ಘಟನೆಗಳಾಗಿ ಬಂದಿದ್ದಾವೆ. ಆದರೆ ಇಲ್ಲಿವರೆಗೆ ಒಂದು ಭ್ರಷ್ಟಾಚಾರದ ಆರೋಪ ಅಂತೂ ಆಗಿಲ್ಲ, ಆದರೆ ಸಿದ್ದು ಆಗಿಲ್ಲ. ಆದರೆ ಈ ಸಲ ಮಾತ್ರ ಎಲೆಕ್ಟ್ರಲ್ ಬಾಂಡದ ನೆಲೆಯಲ್ಲೇ ಅದು ನಾಳೆಗೆ ಅದು ಘೋಷಣೆ ಆಗೋ ಸಾಧ್ಯತೆಗಳಿದ್ದಾವೆ. ಯಾರ್ಯಾರ ಹೆಸರಿನಲ್ಲೇ ಏನೇನು ಹೋಗ್ಯದ, ಯಾರಿಂದ ಬಂದು ದುಡ್ಡು ಎಲ್ಲಿ ಹೋಗಿದೆ ಅನ್ನುವಂಥದ್ದು ಇದು ಸಹಿತ ಒಂದು ದೊಡ್ಡ ಏನಪ್ಪ ಅಂತಂದ್ರೆ ಪ್ರಕರಣ ಹಗರಣ ಆಗುವಂಥ ಒಂದು ಸಾಧ್ಯತೆಗಳು ಇರೋದ್ರಿಂದಾಗೆ ಈ ಒಂದು ಇವತ್ತಿನ ಪ್ರತಿಯೊಂದು ರಾಜಕೀಯ ಘಟನೆಗಳು, ಪ್ರತಿಯೊಂದು ವಿಷಯಗಳು ಭಾಳಷ್ಟು ಚಿಂತನೆಗೆ ಹಚ್ಚುವಂಥ ವಿಷಯಗಳಾಗಿದ್ದಾವೆ. ಮತ್ತು ಇವತ್ತು ನಾವೆಲ್ಲರೂ ಇದು ಸರಿನಾ ಇದು ತಪ್ಪ ಅನ್ನೋಂಥ ವಿಷಯವನ್ನು ಚರ್ಚೆ ಮಾಡುವಂಥ ಅವಶ್ಯಕತೆ ಇವತ್ತು ಬಂದಂಥದ್ದು. ಅಂದ್ರೆ ಈ ಏಕಾಏಕಿ ಚಲನೆ ಆಗುತ್ತಿರುವಂಥ ಹೊಸ ಹೊಸ ರೂಪಗಳನ್ನು ಪಡೆಯುತ್ತಿರುವಂಥ ಈ ಆರ್ಡರ್ಗಳು ಅಥವಾ ಆಜ್ಞೆಗಳು, ಸುಪ್ರೀಂ ಕೋರ್ಟಿನ ಆರ್ಡರ್ಗಳು ಅಥವಾ ಆಜ್ಞೆಗಳು ಇವತ್ತು BJPಯನ್ನು ಸಹಿತ ಗೊಂದಲಕ್ಕೆ ಒಡ್ಡಿದಂಗೆ ಇಡೀ ಈ ದೇಶದ ವ್ಯವಸ್ಥೆಯನ್ನು ಸಹಿತ ಗೊಂದಲಕ್ಕೆ ಒಡ್ತಾ ಇದೆ ಈ ರಾಜಕೀಯ ವ್ಯವಸ್ಥೆ ಅನ್ನೋದು ಕೂಡ ಅಷ್ಟು ಸತ್ಯದ. ಈ ನೆಲೆಯಲ್ಲೇ ನಾವು ಒಂದಿಷ್ಟು ಇದು ಏನಾಗಬಹುದು ಅನ್ನೋದನ್ನು ಚರ್ಚೆ ಮಾಡೋದು, ಇದನ್ನು ನಾಳೆ ತನಕ ವೇಟ್ ಮಾಡೋದು ನೋಡಿ ನಂತರ ಈ ವಿಷಯದ ಬಗ್ಗೆ ಚರ್ಚೆ ಮಾಡೋದು ಹೆಚ್ಚು ಯೋಗ್ಯ. ಯಾಕಪ್ಪ ಅಂದ್ರೆ ಆದರೂ ಸಹಿತ ಜನರನ್ನು ಜಾಗೃತಿ ಮಾಡಬೇಕಾಗಿದೆ. ಇದು ನಡೆದದಪ್ಪ ಈ ದೇಶದ ಈ ಘಟನೆಗಳನ್ನು ತಿಳಿಸುವಂಥ ಕೆಲಸಕ್ಕಾಗಿ ಈ ಮಾತನ್ನು ಮಾತಾಡ್ತಾ ಇದ್ದೀವಿ. ಆದರೂ ಸಹಿತ ಇವತ್ತಿನ ಈ ಒಂದು ಪ್ರಧಾನಿ ಮತ್ತು ಅವ್ರ ಜೊತೆ ಇದ್ದಂಥ ಅಪೋಸಿಷನ್ ಪಾರ್ಟಿ ಮತ್ತು ಜೊತೆಗೆ ಅವರ ಕ್ಯಾಬಿನೆಟ್ ಮನುಷ್ಯರು ಏನು ತೆಗೆದುಕೊಳ್ತಾರೆ ಅಥವಾ ಸಚಿವರು ಏನು ತೆಗೆದುಕೊಳ್ತಾರೆ ಅನ್ನೋದು ಸಹಿತ ಈಗ ಭಾಳ ಮಹತ್ವದ. ಈಗ ನಿಮ್ಮೊಂದಿಗೆ ಆ ವಿಷಯವನ್ನು ಅಂದ್ರೆ ಈ ನಾಳೆ ಘಟನೆ ಇವತ್ತು ಚರ್ಚೆ ಮಾಡೋಕ್ಕಿಂತಲೂ ಈಗ ನಡೆದ ಘಟನೆ ಚರ್ಚೆ ಮಾಡ್ತಾ ಇದ್ದೀವಿ. ಸ್ವಲ್ಪ ಈ ಇಲೆಕ್ಷನ್ ಘೋಷಣೆ ಪೂರ್ವದಲ್ಲಿ ಕೆಲವೊಂದಿಷ್ಟು ಕ್ಯಾಂಡಿಡೇಟ್ಗಳನ್ನು ಘೋಷಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿ ಆಗಿರ್ಬೋದು, ಆಲ್ ಓವರ್ ಇಂಡಿಯಾದಲ್ಲಿ ಆಗಿರ್ಬೋದು. ಅದರಲ್ಲೂ ಮುಖ್ಯವಾಗಿ ಕರ್ನಾಟಕದ ಬಗ್ಗೆ ಒಂದಿಷ್ಟು ಮಾತಾಡೋದು ಆಗಿತ್ತಪ್ಪ ಅಂದ್ರೆ ಈ ಒಂದು BJPಯಲ್ಲಿ ಒಂದಿಷ್ಟು ಗೊಂದಲಗಳು ಘೋಷಣೆ ಆಗಿದ್ದು ಶುರುವಾಗಿದ್ದಾವೆ ಅಂತೇಳಿ. ಅದರಲ್ಲೂ ಮುಖ್ಯವಾಗಿ ನಮ್ಮ ಈಶ್ವರಪ್ಪನವರು ಮತ್ತು ಇನ್ನೊಬ್ಬರು ನಿಮಗೆ ಗೊತ್ತಿದ್ದಂಗೆ ರೇಣುಕಾಚಾರ್ಯ ಅವರಿನ್ನೂ ಒಂದು ಸ್ವಲ್ಪ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಅಂತ ಕಂಡು ಬರ್ತಾ ಇದೆ. ಈ ಒಂದು ಘೋಷಣೆ ನಮಗೆ ಟಿಕೆಟ್ ಸಿಗಬೇಕಾಗಿತ್ತು. ಸಿದ್ದೇಶ್ವರವರ ಪತ್ನಿಗೆ ಅಥವಾ ಅವರ ಹೆಂಡತಿಗೆ ಟಿಕೆಟ್ ಕೊಟ್ಟಿದ್ದು ನಮ್ಮ ಈ ಒಂದು ಏನಪ್ಪ ಅಂದ್ರೆ ರೇಣುಕಾಚಾರ್ಯರವರಿಗೆ ಭಾಳಷ್ಟು ಮಾನಸಿಕ ಆಘಾತ ಆಗಿದನೋ ಅದು ತೊಂದರೆ ಆಗಿದನೋ ಭಾಳಷ್ಟು ವಿರೋಧ ಮಾಡಿದ್ರು ಅವರು. ಅವ್ರಿಗೆ ಟಿಕೆಟ್ ಕೊಡಬಾರ್ದು ಅಂತೇಳಿ. ಆದರೆ ಕೊಟ್ಟಾಗಿದೆ. ಇನ್ನು ಅದನ್ನು ವಿರೋಧ ಮಾಡ್ತಾ ಇದ್ದಾರೆ ಅವರು. ಅದರಲ್ಲೂ ಮುಖ್ಯವಾಗಿ ನಮ್ಮ ಯಡಿಯೂರಪ್ಪನವರ ಬಂಟರಾದಂಥ ಅಥವಾ ಫಾಲೋವರ್ ಆದಂಥ ನಮ್ಮ ಇವರು ಏನಪ್ಪ ಅಂತಂದ್ರೆ ರೇಣುಕಾಚಾರ್ಯವರು ಭಾಳ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಆದರೆ ಇದೇ ಸಂದರ್ಭದಲ್ಲೇ ನಮ್ಮ KS ಈಶ್ವರಪ್ಪನವರಂತೂ ಪೂರ್ಣ ಒಪ್ಪನ್ನಾಗಿನ ಯಡಿಯೂರಪ್ಪನ ಮೇಲೆ ಅಟ್ಯಾಕ್ ಮಾಡುವಂಥ ಆರೋಪ ಮಾಡುವಂಥ ಒಂದು ಸ್ಥಿತಿಗೆ ಬಂದಿದ್ದಾರೆ. ಅಂದ್ರೆ ಟಿಕೆಟನ್ನು ನಮ್ಮ ಮಗನಿಗೆ ಅಂದರೆ ಕಾಂತೇಶ್ ಅವರು ಕೊಡಬೇಕಾಗಿತ್ತು, ಕೊಡಲಿಲ್ಲ ಅನ್ನುವಂಥ ಅಸಮಾಧಾನವನ್ನು ತೊಳ್ಕೊಳ್ತಿದ್ದಾರೆ. ನಿಧಾನಕ್ಕೆ ಒಂದರಿಂದ ಒಂದು ಈ ಒಂದು ಏನಪ್ಪ